ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಲೀನಿಯರ್ ಇಕ್ವೇಶನ್ಸ್ ಇನ್ ಟು ವೇರಿಯಬಲ್ ಚಾಪ್ಟರ್. ಅದರಲ್ಲಿ ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಇವಾಗ ದಿಸ್ ಇಸ್ ಪಾರ್ಟ್ 3, ಪಾರ್ಟ್ 1 ಪಾರ್ಟ್ 2 ಆಗೈತಿ. ಅದರಲ್ಲಿ ಎರಡು ವಿಡಿಯೋ ಒಳಗ ಒಂದು 5 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿವಿ. ಸೊ ಇವಾಗ ಕ್ವಶನ್ ನಂಬರ್ 6 ಅನ್ನ ಸಾಲ್ವ್ ಮಾಡೋಣ. ವಿನಯ್ ಅರ್ನ್ಸ್ ₹600 ಪರ್ ಮಂತ್ ಮೋರ್ ದನ್ ಈಸ್ ವೈಫ್ ದೀಪಾ. ಅಂದ್ರ ಈ ಸೆಂಟೆನ್ಸ್ ಮೀನಿಂಗ್, ವಿನಯ್ ಜಾಬ್ ಮಾಡ್ತಾನ, ದೀಪಾನು ಜಾಬ್ ಮಾಡ್ತಾಳ. ಇನ್ಕಮ್ ಬಗ್ಗೆ ಮಾತಾಡತ್ತಾರ ಅವ್ರ. ವಿನಯ್ ಇನ್ಕಮ್ ಒಳಗ ಹೆಂಗಿತ್ಪ ಅಂತಂದ್ರ 600 ಜಾಸ್ತಿ ಐತಿ. ಯಾರ್ಕಿಂತ? ದೀಪಾನ್ಕಿಂತ. ಅಲ್ಲಿ ಮೆನ್ಷನ್ ಮಾಡತ್ತಾರ ಅವ್ರು, ವಿನಯ್ ಅರ್ನ್ಸ್ ₹600 ಮೋರ್ ದನ್ ಈಸ್ ವೈಫ್ ದೀಪಾ. ದೀಪಾ ಸ್ಯಾಲ್ರಿಕ್ಕಿಂತ ವಿನಯ್ ಸ್ಯಾಲ್ರಿ 600 ಜಾಸ್ತಿ ಐತಿ. 600 ಮೋರ್ ಮೀನ್ಸ್ ಪ್ಲಸ್, ಹೆಚ್ಚಿಗೆ. ವಿನಯ್ earns ₹600 more than his wife ದೀಪಾ. ದೀಪಾನ್ಕಿಂತ 600 ಜಾಸ್ತಿ ಅರ್ನ್ ಮಾಡ್ತಾರಂತವ್ರು. ರೈಟ್. ನೆಕ್ಸ್ಟ್, 1/10 of the ವಿನಯ್ ಸ್ಯಾಲ್ರಿ ಅಂಡ್ 1/6 of the ದೀಪಾ ಸ್ಯಾಲ್ರಿ ಅಮೌಂಟ್ ಟು ₹1500 ವಿಚ್ ಇಸ್ ಸೇವ್ಡ್ ಎವ್ರಿ ಮಂತ್. ಅಂದ್ರ ಅವರಿಬ್ರು ಸೇರಿ ಏನ್ ಮಾಡ್ತಾರಂದ್ರ 1/10 ಆಫ್ ವಿನಯ್ ಸ್ಯಾಲ್ರಿ ಅಂದ್ರೆ ವಿನಯ್ ಸ್ಯಾಲ್ರಿ ಒಳಗ 1/10 ಪಾರ್ಟ್, ಆಮೇಲೆ ದೀಪಾ ಸ್ಯಾಲ್ರಿ ಒಳಗ 1/6 ಪಾರ್ಟ್ ಏನ್ ಮಾಡ್ತಾರ ಅವ್ರ, ಅಮೌಂಟ್ ಅನ್ನ ಎವ್ರಿ ಮಂತ್ ಸೇವ್ ಮಾಡ್ತಾರೆ, ಸೇವಿಂಗ್ಸ್ ಒಳಗೆ ಇಡ್ತಾರ ಅವರು. ಫೈಂಡ್ ದೇರ್ ಇನ್ಕಮ್ಸ್ ಅಂದ್ರೆ ಅವ್ರ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅಕಾರ್ಡಿಂಗ್ ಟು ಕ್ವಶನ್, ಫಸ್ಟ್ ಏನ್ ಮಾಡ್ಕೊಳ್ಳೋಣ ಹಂಗಾರ, ಈಗ ವಿನಯ್ ಜಾಬ್ ಮಾಡ್ತಾನ, ಅವ್ರ ವೈಫ್ನು ಜಾಬ್ ಮಾಡ್ತಾರ ಅಂದ್ಮೇಲೆ, ಸೊ ಹಂಗಾರ ವಿನಯನ್ ಸ್ಯಾಲ್ರಿ ಎಷ್ಟೈತಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ದೀಪಾನ್ ಸ್ಯಾಲ್ರಿ ಎಷ್ಟೈತಿ ಅದು ಗೊತ್ತಿಲ್ಲ. ಸೊ ಹಂಗ ನಾವಿಲ್ಲಿ ಏನ್ ಮಾಡ್ಕೋಬೇಕು, ಒಂದು ನೇಮ್ ಕೊಡ್ಬೇಕು. ಲೆಟ್ ದ ಸ್ಯಾಲ್ರಿ ಆಫ್ ವಿನಯ್ ಬಿ ಎಕ್ಸ್ ಅಂತ ನೇಮ್ ಕೊಡು. ಲೆಟ್ ಇಲ್ಲ ವಿನಯ್ ಇನ್ಕಮ್ ಅಂತಾರ ಕೊಡು. ಲೆಟ್ ವಿನಯ್ ಇನ್ಕಮ್ ಪರ್ ಮಂತ್ ಇದೆ. ಲೆಟ್ ವಿನಯ್ ಇನ್ಕಮ್ ಬಿ ಎಕ್ಸ್, ಅದು ಪರ್ ಮಂತ್ ಇದ್ದಂಗೆ. ಕ್ವಶನ್ ಪರ್ ಮಂತ್ ಮೆನ್ಷನ್ ಮಾಡ್ಯಾನ. ಸೊ ಇದು ಪರ್ ಮಂತ್ ಇದ್ದಂಗೆ. ವಿನಯ್ ಇನ್ಕಮ್ ಬಿ ಎಕ್ಸ್ and his wife Deepa income, Deepa's income B Y. ಸೊ ವಿನಯ್ ಇನ್ಕಮ್ ಗೆ ಒಂದು ನೇಮ್ ಕೊಟ್ಟಿವಿ, ದೀಪಾ ಇನ್ಕಮ್ ಗೆ ಒಂದು ನೇಮ್ ಕೊಟ್ಟಿವಿ. ರೈಟ್, ಓಕೆ. ಸೊ ಹಂಗಾರೆ ಇಲ್ಲಿ ಅಕಾರ್ಡಿಂಗ್ ಟು ಕ್ವಶನ್, ಈಗ ಫಸ್ಟ್ ಸೆಂಟೆನ್ಸ್ ಪ್ರಕಾರ ಏನ್ ಮಾಡೋಣ ಅಂದ್ರೆ, ಅಕಾರ್ಡಿಂಗ್ ಟು ಫಸ್ಟ್ ಸೆಂಟೆನ್ಸ್ ವಿನಯ್ ಅರ್ನ್ಸ್ ₹600 ಮೋರ್ ದ್ಯಾನ್ ಈಸ್ ವೈಫ್ ಅಂದ್ರೆ ವಿನಯ್ ಅರ್ನ್ಸ್ ಅಕಾರ್ಡಿಂಗ್ ಟು ಕ್ವಶನ್, ಇಲ್ಲಿ ಬರಿತೇನೆ ನೋಡಿ. ಅಕಾರ್ಡಿಂಗ್ ಟು ಕ್ವಶನ್ ವಿನಯ್ ಅರ್ನ್ಸ್ ಎಷ್ಟ? ₹600 ಮೋರ್. ₹600 ಮೋರ್ ಮೀನ್ಸ್ ಪ್ಲಸ್. ಇನ್ ಮ್ಯಾಥಮೆಟಿಕ್ಸ್ ಮೋರ್ ಮೀನ್ಸ್ ಪ್ಲಸ್. ವಿನಯ್ ಅರ್ನ್ಸ್ ₹600 ಮೋರ್ ದ್ಯಾನ್ ಈಸ್ ವೈಫ್ ಅಂದ್ರ ಯಾರವ್ರ? ದೀಪಾನ್ ಸ್ಯಾಲ್ರಿ. ದೀಪಾನ್ ಸ್ಯಾಲ್ರಿಗಿಂತ ವಿನಯ್ ಸ್ಯಾಲ್ರಿ ಎಷ್ಟೈತಿ? 600 ಜಾಸ್ತಿ ಐತಿ. ಸೊ ಹಂಗಾರೆ ವಿನಯ್ ಸ್ಯಾಲ್ರಿಗೆ ನೇಮ್ ಏನ್ ಕೊಟ್ಟೆ ನಾವು? ವಿನಯ್ ಸ್ಯಾಲ್ರಿ, ವಿನಯ್ ಇನ್ಕಮ್ ಎಕ್ಸ್ ಐತಿ, ಇದು 600 ಆಸ್ ಇಟ್ ಇಸ್, ಪ್ಲಸ್ ದೀಪಾ ಇನ್ಕಮ್ ಎಷ್ಟೈತಿ? ವೈ ಐತಿ. ಸೊ ದಿಸ್ ಈಸ್ ಇಕ್ವೇಶನ್ ನಂಬರ್ 1. ದಿಸ್ ಇಸ್ ವಾಟ್? ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಅಂತ ನೇಮ್ ಕೊಟ್ಟಿವಿ. ಅದಾದ ನಂತರ ನೆಕ್ಸ್ಟ್ ಇದು ಒನ್ ಸೆಂಟೆನ್ಸ್ ಆಯ್ತು. ಸೊ ಈಗ ದಿಸ್ ಇಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯಬಲ್ ಅಂತಂದ್ರ ನಾವು 2 ಇಕ್ವೇಶನ್ಸ್ ಅನ್ನ ಫಾರ್ಮ್ ಮಾಡ್ಕೋಬೇಕು. ಅಕಸ್ಮಾತ್ ಇದೇ ಏನಾದ್ರ ಕ್ವಾಡ್ರಾಟಿಕ್ ಇಕ್ವೇಶನ್ ಕ್ವಶನ್ ಕೊಟ್ಟಿದ್ದ ಅಂದ್ರೆ ನಾವು ಒಂದೇ ಇಕ್ವೇಶನ್ ದಾಗ ಕನ್ವರ್ಟ್ ಮಾಡ್ಕೋತಿದ್ದೆ. ಸೊ ಹಂಗಾರೆ ಈಗ ಅಕಾರ್ಡಿಂಗ್ ಟು ಕ್ವಶನ್ ಇನ್ನೊಂದು ಸೆಂಟೆನ್ಸ್ ಏನೈತಿ ಚೆಕ್ ಮಾಡೋಣ. ಅಂಡ್ 1/10 ಆಫ್ ವಿನಯ್ ಇನ್ಕಮ್, 1/10 ಆಫ್ ವಿನಯ್ ಇನ್ಕಮ್, 1/10 ಆಫ್ ವಿನಯ್ ಇನ್ಕಮ್ ಪ್ಲಸ್ 1/6 ಆಫ್ ದೀಪಾ ಇನ್ಕಮ್, 1/6 ಆಫ್ ದೀಪಾ ಇನ್ಕಮ್, ದೀಪಾಸ್ ಇನ್ಕಮ್, ವಿನಯ್ ಇನ್ಕಮ್, ದೀಪಾಸ್ ಇನ್ಕಮ್ ಎರಡು ಸೇರಿ 1500, ಎರಡು ಸೇರಿ 1500 ಅನ್ನ ಏನ್ ಮಾಡ್ತಾರ ಅವ್ರ? ಸೇವ್ ಮಾಡ್ತಾರ. ಸೊ ಇಂದು ಈ ಕ್ವಶನ್. ಸೊ ಹಂಗಾರೆ ಈಗ 1/10 ಆಫ್ ವಿನಯ್ ಇನ್ಕಮ್ ಗೆ ಏನ್ ನೇಮ್ ಕೊಟ್ಟೆ ನಾವು? 1/10 ಆಫ್ ವಿನಯ್ ಇನ್ಕಮ್ ಗೆ ಏನ್ ನೇಮ್ ಕೊಟ್ಟೆ? 1/10 ಆಫ್ ವಿನಯ್ ಇನ್ಕಮ್ ಎಕ್ಸ್ ಐತಿ ಅಂದ್ರ 1/10 ಆಫ್ ಎಕ್ಸ್. ಆಫ್ ಇದ್ದಲ್ಲಿ ಏನ್ ಬರಿಬೇಕು ಇಲ್ಲಿ? ಆಫ್ ಅಂದ್ರೆ ಇಂಟು.
1/10th of x plus 1/6th of Deepa income y is equal to 1500, right? So ಹಂಗಾರೆ ಇದು ಏನಕ್ಕೆ ಹಂಗಾರೆ ಇಲ್ಲಿ x into 1 x ಆಕೈತಿ divided by 10 plus y into 1 y ಆಗ್ತದ divided by 6 is equal to ಎಷ್ಟು ಐತದ 1500 ಅಂತ ಐತಿ, ರೈಟ್? ಸೊ LCM ತೆಗಿಪ 10 ಮತ್ತು 6 LCM ತೆಗೆದ್ರೆ ಎಷ್ಟಾಕೈತಿ ನಿನಗದ 10 6 LCM ತೆಗೆದ್ರೆ ಇದು 2 3 ಜಾ 2 5 ಜಾ 3 1 ಜಾ 5 1 ಜಾ 3 2 ಜಾ 6 6 5 ಜಾ 30. ಸೊ LCM ಎಷ್ಟು ಬಂತು ಕೆತ್ತ ಬೈ LCM 30, LCM 30 ಬಂತು ಅಂದ್ರೆ 10 3 ಜಾ 30 6 5 ಜಾ 30 3 into x 3x plus 4y into 5 5y is equal to 1500, right? So next simplification ಮಾಡ್ರಿ ಹಂಗಾರೆ ಈ 30 into 1500 ಎಷ್ಟಾಕೈತಿ 3x plus 5y 15 3 ಜಾ 45, ಇಲ್ಲಿ 2 0 ಇಲ್ಲೊಂದು 0 ಇವೆರಡು ಮಲ್ಟಿಪ್ಲೈ, ಈ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್ ವಿತ್ ಮಲ್ಟಿಪ್ಲಿಕೇಶನ್ ಸೈನ್ ಆಕೈತಲ್ಲ, ಈ 30 ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಕೈತಿದೆ. ಸೊ ಹಂಗಾರೆ ಎಷ್ಟು ಬಂತದ 15 3 45 ಇಲ್ಲೊಂದು 0 ಇಲ್ಲಿ 2 0 ಟೋಟಲ್ 3 0 45,000 ಆಯ್ತು. ಸೊ ಹಂಗಾರೆ ದಿಸ್ ಈಸ್ ಇಕ್ವೇಶನ್ ನಂಬರ್ ವಾಟ್ ಇದು 1 ಆದ್ರೆ ದಿಸ್ ಈಸ್ ಇಕ್ವೇಶನ್ ನಂಬರ್ 2, ದಿಸ್ ಇಸ್ ವಾಟ್ ಇಕ್ವೇಶನ್ ನಂಬರ್ 2, ರೈಟ್? ಸೊ ಹಂಗಾರ ಇಲ್ಲಿ ಯಾವ್ದಾದ್ರು ನಂಬರ್ ಕಾಮನ್ ಇತ್ತು ಅಂದ್ರೆ ನಾವು ಕಾಮನ್ ತಗೋತಿದ್ದೆ, ಕಾಮನ್ ಅಂತೂ ಇಲ್ಲ. ಸೊ ಏನ್ ಮಾಡೋಣ ಹಂಗಾರೆ ಇಲ್ಲಿ ಡೈರೆಕ್ಟ್ ಆಗಿ x equal to 600 plus y ಆನ್ಸರ್ ಐತಲ್ಲ, ಇದನ್ನ ತಗೊಂಡು ಇಲ್ಲಿ x ಪ್ಲೇಸ್ ಸಬ್ಸ್ಟಿಟ್ಯೂಷನ್ ಮಾಡಬೇಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬಿಡೋಣ, ಈಸಿ ಆಕೈತಿ. ಮತ್ತೆ ಎಲಿಮಿನೇಷನ್ ಮಾಡ್ಬೇಕಂದ್ರೆ y ಈ ಕಡೆ ಕರ್ಕೊಂಬಂದು ಮತ್ತೆ ಕ್ಯಾನ್ಸಲ್ ಮಾಡ್ಕೊತ ಕೊಡ್ಬೇಕು. ಆಲ್ರೆಡಿ x equal to ಆನ್ಸರ್ ಐತಲ್ಲ, ಸೊ x ವ್ಯಾಲ್ಯೂನ ಆಲ್ರೆಡಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋಣ ಇದ್ರಾಗ. ಸೊ ಈಗ ಬನ್ನಿ ಸಬ್ಸ್ಟಿಟ್ಯೂಟ್ ಇಕ್ವೇಶನ್ 1 in 2, ಇಕ್ವೇಶನ್ 1 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡು. In the place of x ಏನೈತಿ 600 plus y ಐತಿ. ಸೊ in the place of x 600 plus y ಬರಿ plus 5y as it is equal to 45,000 as it is. ಸೊ ಇದೆಷ್ಟಾಗ್ತದ ಮೂಡ್ಲೆ 18 ಅಂದ್ರೆ 1800 plus 3 into y 3y ಇದೊಂದು 5y ಟೋಟಲ್ ಎಷ್ಟಾಯ್ತು 45,000 ಇಲ್ಲಿ ಐತಿ ಆಲ್ರೆಡಿ. ಸೊ ಹಂಗಾರೆ ಏನಾಯ್ತು ಇಲ್ಲಿ 3y plus 5y ಟೋಟಲ್ ಎಷ್ಟಾಯ್ತು 8y ಆತದು. ಸೊ 8y ಇಲ್ಲೇ ಬರ್ಕೋ 1800 ಆ ಕಡೆ ಕಳ್ಸು, 1800 ಆ ಕಡೆ ಕಳ್ಸಿದ್ರ 45,000 ಒಳಗ 1800 ಸಬ್ಟ್ರಾಕ್ಟ್ ಮಾಡು, ಎಷ್ಟು ಬರ್ತೈತಿ 45,000 ಒಳಗ 1800 ಸಬ್ಟ್ರಾಕ್ಟ್ ಮಾಡಿದ್ರೆ ಅದು 43,200 ಬರ್ತೈತಿ. ಚೆಕ್ ಮಾಡ್ಕೊರ್ಬೇಕಂದ್ರೆ 43,200 ಬರ್ತೈತಿ, 43,200 ಬಂತು, ರೈಟ್? ಸೊ ಹಂಗಾರೆ y is equal to 43,200 divided by 8 ಚೆಕ್ ಮಾಡು ಎಷ್ಟು ಬರ್ತೈತೆ ಅದು 8 1 8 ಟೇಬಲ್ ಅಂತೂ ಬರ್ತಾವಲ್ಲ ನಿಂಗೆ 8 8 5 40 8 5 40 ಬಟ್ 43 ಐತಲ್ಲ 3 ಉಳಿತಿಲ್ಲ ಅಂದ್ರೆ 8 4 32 8 4 32 ಅಂದ್ರೆ ಇವು 2 0 5400 ಯಾರು y ಆನ್ಸರ್ ಎಷ್ಟು ಬಂತು ನಿನಗೆ 5400 ಬಂತು. ಯು ಗೆಟ್ y is equal to 5400. ದೆನ್ x is equal to ಇಲ್ಲಿ ಐತಲ್ಲ ಇಕ್ವೇಶನ್ 600 plus y ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡು, 600 plus y ಐತಿ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡು, x is equal to 600 plus y in the place of y 5400 ಸಬ್ಸ್ಟಿಟ್ಯೂಷನ್ ಮಾಡಿ 5400 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ x ಬಂತು ಟೋಟಲ್ 6000 ಬಂತು, ರೈಟ್? x ಆನ್ಸರ್ 6000, y ಆನ್ಸರ್ 5400. ಲಾಸ್ಟ್ ಈ ಸೆಂಟೆನ್ಸ್ ಬರಿಬೇಕು ನೀವು. therefore ವಿನಯ್ ಇನ್ಕಮ್ is equal to ವಿನಯ್ ಇನ್ಕಮ್ ಅಂದ್ರೆ x ಐತವಲ್ಲ, ವಿನಯ್ ಇನ್ಕಮ್ is equal to 6000, ಆಮೇಲೆ 6000 ರುಪೀಸ್ ಸಿಂಬಲ್ ಅರ ಬರೀರಿ, RS ಅಂತಾರ ಬರ್ಕೋರಿ. ವಿನಯ್ ಇನ್ಕಮ್ is equal to 6000 and Deepa's income is equal to 5400 ಅಂತ ಬರ್ಕೋರಿ. ಸೊ ದಿಸ್ ಇಸ್ ದ ಕ್ವಶನ್.
ಸೊ ನಿಮ್ಗೆ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನಂದ್ರೆ ಆಕ್ಚುಲಿ ಇಲ್ಲಿ ಅವ ವಿನಯ್ ದೀಪ ಅಂತ ಮೆನ್ಷನ್ ಮಾಡಂಗಿಲ್ಲ. ಅವ ಏನ್ ಮಾಡ್ತಾನಂದ್ರ ಮ್ಯಾನ್ ಅರ್ನ್ಸ್ ಅಂತ ಕೊಡ್ತಾನೆ. ಎ ಮ್ಯಾನ್ ಯಾರೋ ಒಬ್ಬ ಅಂತ ಕೊಡ್ಬೋದು, ಇಲ್ಲ ಅಂದ್ರ ಬೇರೆ ಯಾವ್ದಾರ ಹೆಸರು ಕೊಡ್ಬೋದು. ಇಲ್ಲಿ ಇಲ್ಲಿ ವಿನಯ್ ಅಂತ ಕೊಟ್ಟು ಇಲ್ಲಿ ಮುಂದ ಇಲ್ಲಿ ಆಶಿಕಾ ಅಂತ ಕೊಡ್ಬೋದು. ಹಂಗೆಲ್ಲ ಹೆಸರು ಚೇಂಜ್ ಮಾಡ್ಬೋದು, ಇಲ್ಲ ಅಂದ್ರೆ ಎ ಮ್ಯಾನ್ ಅರ್ನ್ಸ್ ಅಂತರ ಕೊಡ್ಬೋದು. ಓಕೆ, ದಿಸ್ ಇಸ್ ದ ಕ್ವಶನ್, ರೈಟ್ ಡೌನ್.